ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 9 ಡಿಸೆಂಬರ್ 2024 ನಿಫ್ಟಿ 50ನಲ್ಲಿ ಏನಾಯಿತು, ಬೇಸಿಸ್ ಸೆನ್ಸೆಕ್ಸ್ನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 58.80 ಪಾಯಿಂಟ್ಸ್ಗಳ ಇಳಿಕೆ ಕಂಡಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ 24,619 ಪಾಯಿಂಟ್ಸ್ಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಬೇಸಿಸ್ ಸೆನ್ಸೆಕ್ಸ್ ನೋಡಿದರೆ ಸುಮಾರು 200.66 ಪಾಯಿಂಟ್ಸ್ಗಳ ಇಳಿಕೆ ಕಂಡಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ 81,508.46 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಭ ಆಯಿತು, ಟಾಪ್ ಗೇನರ್ಸ್ ಆಫ್ ನಿಫ್ಟಿ 50 ಅಂತ ನೋಡೋದಾದರೆ ವಿಪ್ರೋನಲ್ಲಿ ನೋಡೋದಾದರೆ ₹6.40 ಶೇರ್ಸ್ ಪ್ರತಿ ಶೇರ್ಸ್ನಲ್ಲಿ ಏರಿಕೆಯಾಗಿದೆ. ಹಾಗೆ L&T, SBI ಲೈಫ್ ಇನ್ಶೂರೆನ್ಸ್, ಟಾಟಾ ಸ್ಟೀಲ್, ಭಾರತ್ ಪೆಟ್ರೋಲಿಯಂ, HDFC ಲೈಫ್, JSW ಸ್ಟೀಲ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ HDFC ಬ್ಯಾಂಕ್, ಅಡಾನಿ ಪೋರ್ಟ್ಸ್, ಕೋಟಕ್ ಬ್ಯಾಂಕ್, ಭಾರತಿ ಏರ್ಟೆಲ್, ಭಾರತ್ ಎಲೆಕ್ಟ್ರಾನಿಕ್ಸ್, ಬಜಾಜ್ ಫಿನಾನ್ಸ್, TCS, ಹಾಗೆ ಬಜಾಜ್ ಫಿನ್ಸರ್ವ್, ವಿಂಡಾಲ್ಕೋ ಇಂಡಸ್ಟ್ರೀಸ್, ಸನ್ ಫಾರ್ಮಾ, NTPC, ಇನ್ಫೋಸಿಸ್, ಪವರ್ ಗ್ರಿಡ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ IPO ನೋಡೋದಾದರೆ MRL ಟೈರ್ ಮ್ಯಾನುಫ್ಯಾಕ್ಚರ್ಸ್ ಲಿಮಿಟೆಡ್ SME IPO ಇದು ಇವತ್ತು ಕ್ಲೋಸ್ ಆಯಿತು. ಸುಮಾರು 531 ಪಟ್ಟಷ್ಟು ರಿಟೇಲ್ ಕ್ಯಾಟಗರಿನಲ್ಲಿ ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಇನ್ನೊಂದು IPO ಬಂದಿದೆ, ಧನಲಕ್ಷ್ಮಿ ಕಾರ್ಪ್ ಸೈನ್ಸ್ ಲಿಮಿಟೆಡ್ SME IPO. ಇದು ಪ್ರೈಸ್ ರೇಂಜ್ ಬಂದು ₹52 ₹55 ಕೇಳ್ತಾ ಇದ್ದಾರೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ₹1,04,000 ಇದೆ. ಹಾಗೆ ಇದು ಓಪನ್ ಆಗಿರೋದು 9 ಡಿಸೆಂಬರ್ 2024, ಕ್ಲೋಸ್ ಆಗೋದು 11 ಡಿಸೆಂಬರ್ 2024. ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 2 ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು. ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರೂ ತುಂಬ ಧನ್ಯವಾದ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆ ತುಂಬ ಧನ್ಯವಾದ.